ರಂಗೇರಿದೆ ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಕಣ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಬ್ಬರದ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಎಂ ಲಕ್ಷ್ಮಣ್ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಿಗೆ ತೆರಳಿ ಮನೆ ಮನೆಗೆ ಹೋಗಿ ಎಂ ಲಕ್ಷ್ಮಣ್ ಮತ ಕೇಳ್ತಾ ಇದ್ದಾರೆ. ಹೊಸರಾಮನಹಳ್ಳಿಯ ಈರಣ್ಣೇಶ್ವರ ಸಿದ್ದೇಶ್ವರ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅರಸು ಕಲ್ಲಹಳ್ಳಿಯಲ್ಲಿ ಅರಸು ಅವರ ಸಮಾಧಿಗೆ ಲಕ್ಷ್ಮಣ್ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಗ್ರಾಮಗಳ ಬೀದಿ ಹೋಟೆಲ್ ಅಂಗಡಿಗಳಲ್ಲಿ ಮತಯಾಚನೆ ಮಾಡುತ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿಗಳನ್ನು ಮಾತು ಕೊಟ್ಟಿದ್ವಿ, ಜಾರಿಗೆ ತಂದಿದ್ದೇವೆ, ನೀವು ಅದರ ಅನುಕೂಲವನ್ನು ಪಡಿತಾ ಇದ್ದೀವಿ, ನಮಗೆ ವೋಟ್ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಈಗ ಎಂ ಲಕ್ಷ್ಮಣ್ ಅವರು ಎಲ್ಲ ಸಮುದಾಯ ಧರ್ಮಗಳ ಮತಗಳನ್ನು ಸೆಳೆಯುವಂಥ ಕೆಲಸ, ಅದರಲ್ಲೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಈರಣ್ಣೇಶ್ವರ ಮತ್ತು ಸಿದ್ದೇಶ್ವರ ದೇವಾಲಯ ಹೊಸರಾಮನಹಳ್ಳಿ ಇಲ್ಲಿಗೂ ಕೂಡ ಭೇಟಿಯನ್ನು ಕೊಟ್ಟರು. ಅದರ ಜೊತೆಗೆ ಪ್ರತಿಯೊಂದು ಹಳ್ಳಿಗಳಿಗೂ ತೆರಳುತ್ತಾ ಇದ್ದಾರೆ. ಗ್ರಾಮಗಳಿಗೆ ಹೋಗಿ ಮನೆಗೆ ಹೋಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬಸ್ ಸ್ಟಾಪ್ಗಳಲ್ಲಿ ಹೋಗಿ ಬಸ್ಸನ್ನು ಹತ್ತಿ ನೋಡಿ, ಬಸ್ಸನ್ನು ಏರಿ ಒಳಗಡೆ ಹೋಗಿ ಮತಯಾಚನೆ ಮಾಡ್ತಿದ್ದಾರೆ. ಫ್ರೀ ಮಹಿಳೆಯರು ಓಡಾಡ್ತಿದ್ದಾರಲ್ವ, ಫ್ರೀಯಾಗಿ ಹೆಣ್ಮಕ್ಕಳೆಲ್ಲ, ಅದು ನಮ್ಮ ಸರ್ಕಾರ ಕೊಟ್ಟಿದ್ದು. ₹1 ಇಲ್ಲ ನಿಮಗೆ, ಆರಾಮಾಗಿ 5 ವರ್ಷಗಳ ಕಾಲ ನೀವು ಓಡಾಡ್ಬೋದು. ಹಾಗಾಗಿ ನೀವು ಕೆಲಸ ಮಾಡಿದ್ದೇವೆ, ಓಟ್ ಕೊಡಿ, ಕೂಲಿ ಕೇಳ್ತಾ ಇದ್ದೇವೆ, ಈ ಥರದ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ಗ್ರಾಮಗಳು, ಬೀದಿಗಳು, ವಾಹನಗಳಲ್ಲಿ ಹೋಗುವಂಥವ್ರನ್ನು ಕೂಡ ಮಾತಾಡಿಸಿ ಅವರ ಮತ ಕೇಳ್ತಾ ಇದ್ದಾರೆ ಎಂ ಲಕ್ಷ್ಮಣ್. ಮೇಡಮ್, ಕಾಂಗ್ರೆಸ್ ವೋಟ್ ಮಾಡಿ, ವೋಟ್ ಇದ್ದಲ್ಲ ಸರ್, ವೋಟ್ ಮಾಡಿ ಸರ್.